ಇನ್ನು ರೇವಣ್ಣವರು ಜಿ.ಟಿ. ದೇವೇಗೌಡರ ಬಗ್ಗೆ ಆಡಿದಂತಹ ಮಾತು ಏನಾದರೂ ಕುಮಾರಸ್ವಾಮಿಯಲ್ಲಿ ಮಧ್ಯಪ್ರವೇಶ ಮಾಡಲಿಲ್ಲ ಅಂತ ಅಂದಿದ್ದರೆ ಇದೇ ಜಿ.ಟಿ. ದೇವೇಗೌಡರು ಮತ್ತು ಅವರ ಮಗ ಇಬ್ಬರೂ ಕೂಡ ಕಂಬಿ ಎಣಿಸಬೇಕಾಗಿತ್ತು ಅನ್ನುವಂಥ ಧಾಟಿನಲ್ಲಿ ಮಾತಾಡಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಜಿ.ಟಿ. ದೇವೇಗೌಡರು ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದ್ದಾರೆ. ನಾನು ನನ್ನ ಮಗ ಕಂಬಿ ಎಣಿಸುವಂಥ ಕೆಲಸ ಮಾಡಿಲ್ಲ ಅಂತ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ರೇವಣ್ಣ ಹೇಳಿದ್ದೇನು, ಇವತ್ತು ಜಿ.ಟಿ. ದೇವೇಗೌಡರು ಹೇಳಿದ್ದೇನು, ಬನ್ನಿ ನೋಡೋಣ. ಜಿ.ಟಿ. ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಜಿ.ಟಿ. ದೇವೇಗೌಡರು ಏನು ಲೂಟಿ ಹೊಡೆದವನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು, ನಮ್ಮ ಅಭಿಮಾನಿ. ನೈಟ್ ಇವತ್ತು ಜಿ.ಟಿ. ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರನಿಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು ಯಾವ ಸರ್ 2017-18ರಲ್ಲಿ ಅವತ್ತೇನಾದ್ರು ಕುಮಾರ್ ಗುಟ್ರಿ ಆಗ್ತೋ ಇದ್ರೆ ಅಪ್ಪ ಮಕ್ಕಳು 20 ದಿನ ನನಗೆ ಜೈಲಲ್ಲಿ ಇರ್ಬೇಕಾದ್ರು. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ, ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ. ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು, ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ. ದಯಮಾಡಿ ಕ್ಷಮಿಸಿ ರೇವಣ್ಣವರೇ, ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು, ನಾವು ತಪ್ಪಿಸಿದ್ದೀವಿ. ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ. ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ. ನನ್ನ ಮೇಲೆ, ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ. ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ಜಿ.ಟಿ. ದೇವೇಗೌಡರ ಮಾತು. ಇದೇನಿದು ಹೊಸದೇನಲ್ಲ ನೋಡಿ. ಕೆಲ ದಿನಗಳ ಹಿಂದೆ ಎಷ್ಟರ ಮಟ್ಟಿಗೆ ಸಾರಾ ಮಹೇಶ್ ಜಿ.ಟಿ. ದೇವೇಗೌಡರ ಬಗ್ಗೆ ಮಾತಾಡಿದರು. ನೀವು ನನ್ನ ಮೇಲೆ ಕೋಪ ಇದ್ದರೆ ನನಗೊಂದು ಕಪಾಲಕ್ಕೆ ಹೊಡೆದ್ಬಿಡಿ, ಆದರೆ ಈ ರೀತಿ ಎಲ್ಲ ಮಾಡಬೇಡಿ, ನೀವು ಬೇಡ ಅಂತಂದರೆ ನಾನೇ ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನುವಂಥ ಮಾತು ಇಲ್ಲಿದ್ದಾಗ ಆಣೆ ಪ್ರಮಾಣದ ತನಕ ಹೋಗಿತ್ತು. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ವಿರುದ್ಧ ಹೊಡೆದಾಡ್ರಿ ಅಂತಂದರೆ ಇವರು ತಮ್ಮೊಳಗಡೆ ಬಡದಾಡ್ಕೊಂತ ಕೂತ್ಕೊಂಡ್ಬಿಟ್ರೆ ಇನ್ನೆಷ್ಟರ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಇದು BJPನಲ್ಲೂ ಅದೇ ಸ್ಥಿತಿ, ಈ ಕಡೆ JDSನಲ್ಲೂ ಅದೇ ಸ್ಥಿತಿ. ದೇವೇಗೌಡರು ಬರೀ ಇಷ್ಟು ಮಾತಾಡಿರುವಂಥದ್ದಲ್ಲ, ಇನ್ನೂ ಹಲವಾರು ಸಂಗತಿಗಳ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಒಂದೇ ಒಂದು ಸಂದರ್ಭ. ಯಾವ ಸಂದರ್ಭ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರ ಜನತೆಗೂ ತಿಳಿಸ್ದೆ. 50,000 ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನ್ ಹಾಲ್ನಲ್ಲಿ BJP ಸೇರಿದ ಮೇಲೆ ನಾನು ಸೋತಾಗ, ಯಡಿಯೂರಪ್ಪನವರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ JDS ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು, ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ, ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ JDS ಮತ್ತು ಕಾಂಗ್ರೆಸ್ಸು ನೀವಿಬ್ಬರೂ ಸೇರ್ಕೊಂಡು ನಾನು BJPಗೆ ಹೋದೆ ಅಂತೇಳಿ ನೀವು ಮಾಡಿದಿರಿ. ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜೋವಧೆ ಮಾಡ್ತಕ್ಕಂಥ ಹೇಳಿಕೆಗಳು, ಗೊತ್ತಿಲ್ಲದೆ ಇರ್ತಕ್ಕಂಥ, ಸಂಬಂಧಪಡದೇ ಇರ್ತಕ್ಕಂಥವ್ರಿಗೆಲ್ಲ TV ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡಿಸಿದ್ರು. ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು, ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ, ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ, ಅಂಥ ತಪ್ಪು ನಾವು ಮಾಡಿಲ್ಲ. ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತೂ ನನ್ನ ಮೇಲೆ ಹೇಳಬಾರ್ದು. ನಾನು ನೇರ ಇದ್ದೀನಿ, ನಿಮಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ
ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ. ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ, ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ, ಹೇಳಿಲ್ಲ.